ಬರ್ಸೋದು, ಯಾರಾದ್ರೂ ಚೀಟಿ ಬರ್ಸೋರು ಬರ್ಸ್ಬೋದು, ಅಮ್ಮನಿಗೆ ಕಾಣಿಕೆ ಕೊಡೋರು ಕೊಡ್ಬೋದು. अतवस्थं वेदसूक्तसमायुक्ते यज्ञसामसमन्विते ಚಾಮುಂಡೇಶ್ವರಿ ದೇವಸ್ಥಾನ 26-27 2 ದಿನ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಪೂಜೆಗಳಿತ್ತು. ಇವತ್ತು 27 ಜುಲೈ 27 ಅಮ್ಮನವರ ಹುಟ್ಟಿದಬ್ಬ, ಚಾಮುಂಡೇಶ್ವರಿ ಅಮ್ಮನವರ ಹುಟ್ಟಿದಬ್ಬ. ಆದ್ದರಿಂದ ನಿನ್ನೆಯಿಂದ ಪೂಜೆ ಹವನಗಳು ನಡೀತಾ ಇತ್ತು. ಇವತ್ತಿಗೆ ನಿನ್ನೆ ಗಣಪತಿ ಹೋಮ, ನವಗ್ರಹ ಹೋಮ, ದುರ್ಗಾ ಹೋಮ, ಸುದರ್ಶನ ಹೋಮ 4 ಆಗಿದೆ. ಸತ್ಯನಾರಾಯಣ ಸ್ವಾಮಿ ಪೂಜೆಯೂ ಸಹ ಆಗಿದೆ. ಇವತ್ತು ಬೆಳಗ್ಗೆ ಅಮ್ಮನವ್ರಿಗೆ ಅಭಿಷೇಕ, ಚಂಡಿಕಾ ಹೋಮ ಎಲ್ಲ ಆಗಿ ನಂತರ ಪೂರ್ಣಾಹುತಿ, ಮಧ್ಯಾಹ್ನ 12 ಗಂಟೆಗೆ ಮಹಾಮಂಗಳಾರತಿ ಸಹ ಆಗಿದೆ. ಮೇಡಮ್, ನಿನ್ನೆ ಯಾರ್ಯಾರು ಕಾರ್ಯಕ್ರಮ, ಯಾರ್ಯಾರು ಗಣ್ಯ ವ್ಯಕ್ತಿಗಳು ಬಂದಿದ್ದರು ಮೇಡಮ್? ಗಣ್ಯ ವ್ಯಕ್ತಿರು ಅಂತ ಯಾರೂ ಇಲ್ಲ. ನನ್ನ ದೇವಸ್ಥಾನದಲ್ಲಿ ಬರುವ ಭಕ್ತಾದಿಗಳು ಎಲ್ಲರೂ ಗಣ್ಯ ವ್ಯಕ್ತಿಗಳೇ. ನಾನೇ ನನಗೆ ಗಣ್ಯ ವ್ಯಕ್ತಿ. ಅದೇ ಪ್ರಕಾರ ನನ್ನ ದೇವಸ್ಥಾನದಲ್ಲಿ ಯಾರ್ಯಾರು ಬರ್ತಾರೋ ಅವರೇ ಗಣ್ಯ ವ್ಯಕ್ತಿ. ನಾನು ಯಾರು ದೊಡ್ಡವರು ಸಣ್ಣವರು ಅಂತ ನನ್ನಲ್ಲಿ ಏನೂ ಇಲ್ಲ. ಎಲ್ಲರೂ ನನಗೆ ಒಂದೇ ಥರ ಇರೋದು. ನಾವು ಯಾರನ್ನೂ ದೊಡ್ಡವ್ರನ್ನ ಅಂತ ಯಾರನ್ನೂ ಕರೆದಿಲ್ಲ. ಇಲ್ಲಿ ಬರೋ ಭಕ್ತಾದಿಗಳೇ ನನಗೆ ದೊಡ್ಡವರು ಅಷ್ಟೇ. ಮೇಡಮ್, ನಿಮಗೆ ಬ್ಯಾಕ್ಗ್ರೌಂಡ್ ಏನಾದರೂ ಸಪೋರ್ಟ್ ಇದೆಯಲ್ಲ ಮಾಡೋಕ್ಕೆ? ಬ್ಯಾಕ್ಗ್ರೌಂಡು ಸಪೋರ್ಟ್ ಏನಿಲ್ಲ. ಚಾಮುಂಡೇಶ್ವರಿ ದೇವಸ್ಥಾನ ನನ್ನದೇ ಟ್ರಸ್ಟ್, ಸಿಂಗಲ್ ಟ್ರಸ್ಟ್ ನನ್ನದೇ ಆಗಿರೋದ್ರಿಂದ ನನಗೆ ಸಹಪಾಠಿಗಳಾಗಿ ಭಾಗ್ಯಲಕ್ಷ್ಮಿ ಅಂತ ಇದ್ದಾರೆ, ಮ್ಯಾನೇಜರ್ ಅವರು, ವ್ಯವಸ್ಥಾಪಕರು. ಅವರಿಂದನೇ ನಾನು ದೇವಸ್ಥಾನ ಕಟ್ಟೋಕ್ಕೆ ಉಪಯೋಗ ಆಗಿರೋದು. ಯಾಕಂದರೆ ನನಗೇನು ಗೊತ್ತಿರಲಿಲ್ಲ ಇದ್ರ ಬಗ್ಗೆ. ನಾನು ಬೇಸಿಕ್ಲಿ ಬಂದುಬಿಟ್ಟು ಕ್ರಿಶ್ಚಿಯನ್ ಅಲ್ವಾ. ಸೊ ಅಮ್ಮನವರ ವೈಬ್ರೇಷನ್ ಇರೋದ್ರಿಂದ ದೇವಸ್ಥಾನ ನಿರ್ಮಾಣ ಆಗಿರೋದು. ಅದಕ್ಕೆಲ್ಲ ಸಪೋರ್ಟ್ ಮಾಡಿರೋದು ಭಾಗ್ಯಲಕ್ಷ್ಮಿ. ಅದೇ ರೀತಿ ಪ್ರಧಾನ ಅರ್ಚಕರು ಅಂತ ಇವರೇ ದಿನ ದೇವಸ್ಥಾನದಲ್ಲಿ ಪೂಜೆಗಳನ್ನು ಮಾಡೋದು. ನಾನು ಡೈಲಿ ಆರತಿಗಳನ್ನು ಮಾಡ್ತೀನಿ, ಆದರೆ ಇಡೀ ದಿನ ಅಂತ ಇವರೇ ಪೂಜೆ ಮಾಡೋದು. ಅದರಿಂದ ಬ್ಯಾಕ್ ಸಪೋರ್ಟ್ ಅಂತ ಇವರೇ. ಅದೇ ರೀತಿ ನಮ್ಮ ಅಪ್ಪ ಅಮ್ಮ, ಅಕ್ಕ ಅಣ್ಣ, ಅದೇ ರೀತಿ ನನ್ನ ಮಗಳು ಮತ್ತು ನನ್ನ ಜೊತೆ ಇರೋರು ಎಲ್ಲರೂ ನನಗೆ ಸಪೋರ್ಟಿವ್ ಆಗಿ ಇದ್ದಾರೆ. ಅದೇ ರೀತಿ ಈ ಊರಲ್ಲಿರೋ ದೊಡ್ಡವರು ಇದ್ದಾರೆ, ಅವರಿಂದನೂ ಸಪೋರ್ಟ್ ಇತ್ತು ನಮಗೆ, ಇಲ್ಲ ಅನ್ನಲ್ಲ. ತುಂಬ ಜನ ಊರವ್ರು ಬಂದುಬಿಟ್ಟು ನಮ್ಗೆ ಇವತ್ತಿನ ದಿನಕ್ಕೆ ಹಬ್ಬ ಚೆನ್ನಾಗಿ ನಡ್ಸೋಕ್ಕೆ ಅವ್ರದ್ದು ಸಪೋರ್ಟು ಇದೆ ನಮಗೆ. ಮೇಡಮ್, ಇವತ್ತೂ ತುಂಬ ಮೆರವಣಿಗೆ ಎಲ್ಲ ಆಯಿತು, ಅದ್ರ ಬಗ್ಗೆ ಏನು ಹೇಳ್ತಾರೆ? ಉತ್ಸವವಾಗಿ ನಾವು ಚಾಮುಂಡೇಶ್ವರಿ ಅಮ್ಮನವ್ರನ್ನ ಇಡೀ ಊರಲ್ಲಿ ಮೆರವಣಿಗೆ ಮಾಡ್ತೀವಿ. ನಂದು ದೇವಸ್ಥಾನ ಆಗಿ ನೆಕ್ಸ್ಟ್ ಮಂತಿಗೆ 1 ವರ್ಷ ಆಗುತ್ತೆ. ಈ 1 ವರ್ಷದಲ್ಲಿ ಅಂದರೆ ಉತ್ಸವವಾಗಿ ಅಮ್ಮನ ಮೆರೆಸೋಕ್ಕೆ ಅವ್ರನ್ನೇ ಕರ್ಕೊಂಡು ಹೋಗಿರ್ತೀವಿ. ಅದರಿಂದ ಇಡೀ ಊರು, ಬ್ಯಾಲ್ಮರದ ದೊಡ್ಡಿ, ಹಳೆ ಊರು, ಬ್ಯಾಟ್ರಾಯಣ ದೊಡ್ಡಿ, ಶಾನ್ಭೋಗನಹಳ್ಳಿ, ಕಂಚಿಕಾಯನ ದೊಡ್ಡಿ, ಅಲ್ಲೆಲ್ಲ ಉತ್ಸವ ಹೋಗ್ಬಿಟ್ಟು ಅಮ್ಮ ಇಲ್ಲಿ ವಾಪಸ್ ಬಂದುಬಿಟ್ಟು ಇದೇ ಥರ ನಾವು ಹಬ್ಬನ ಆಚರಣೆ ಮಾಡ್ತೀವಿ. ಮೇಡಮ್, ಪ್ರಸಾದ ಕೊಟ್ಟಿದ್ದಾರೆ, ಅನ್ನದಾನ ಎಲ್ಲ ಆಯ್ತು ಇಲ್ಲಿ? ಅನ್ನದಾನ ಯಾವಾಗಲೂ ತಿಂಗಳ ಹೋಮ ನಡೆಯುತ್ತೆ ಇಲ್ಲಿ. ಅಮಾವಾಸ್ಯೆ ದಿವಸ ತಿಂಗಳ ಹೋಮ ನಡೆಯುತ್ತೆ, ತಿಂಗಳ ಅನ್ನದಾನ ಇಲ್ಲಿ ನಡೀತಾ ಇರುತ್ತೆ. ಅದೇ ಪ್ರಕಾರ ದಿನ ಪ್ರಸಾದ ಹೆಂಗೂ ಇದೆ, ತಿಂಗಳ ಅನ್ನದಾನ ನಡೆಯುತ್ತೆ. ಅದೇ ಪ್ರಕಾರ ಹಬ್ಬ ಹರಿದಿನಗಳಲ್ಲಿ ಅನ್ನದಾನ ಇದ್ದೇ ಇರುತ್ತೆ ನಮಗೆ. ಅದರಿಂದ ನಾನು ಎಲ್ರಿಗೂ ಈ ಮೂಲಕ ತಿಳಿಯೋದೇನೆಂದರೆ, ನಮ್ಮ ದೇವಸ್ಥಾನಕ್ಕೆ ಎಲ್ಲರೂ ಬನ್ನಿ. ತಿಂಗಳ ಅಮಾವಾಸ್ಯೆ ದಿವಸ ಇಲ್ಲಿ ಪ್ರಶ್ನೆ ಚಿಂತನೆಗಳು ನಡೆಯುತ್ತೆ. ಅದೇ ಪ್ರಕಾರ ಕಲಶ ಸ್ನಾನಗಳು ಇರುತ್ತವೆ. ಅದೇ ಪ್ರಕಾರ ಹೋಮಗಳು ನಡೆಯುತ್ತೆ. ತಿಂಗಳ ಅನ್ನದಾನಗಳೂ ಇರ್ತವೆ. ಏನಾದರೂ ಪೂಜೆಗಳನ್ನು ಕೊಡಬೇಕು ಅಂತ ಇದ್ದರೆ ಕೊಡ್ಬೋದು. ಎಲ್ರಿಗೂ ನಾನು ಈ ದೇವಸ್ಥಾನಕ್ಕೆ ಒಮ್ಮೆ ಬಂದು ವಿಸಿಟ್ ಮಾಡಿ ಅಂತ. ಮೇಡಮ್, ಇವತ್ತು ಎಷ್ಟು ಜನ ಬಂದಿದ್ರು ಮೇಡಮ್? 1000 ಜನ. ಇವತ್ತು 1000 ಜನ ಇರ್ತಾರೆ. ನಿನ್ನೆ 1000 ಜನ ಬಂದಿರ್ತಾರೆ. ಎಲ್ಲ ಸುತ್ತು ಊರಿಂದ 8 ಊರಿಂದನೂ ಬಂದಿರ್ತಾರೆ. ತುಂಬ ಎಲ್ಲ ನಮ್ಮ ದೇವಿ ಇದಾಗಿರೋದ್ರಿಂದ ಇಲ್ಲಿ ಜನಗಳಿಗೆಲ್ಲ ಒಳ್ಳೆಯದಾಗ್ತಾಯಿದೆ. ಹಾಗಾಗಿ ಎಲ್ಲರೂ ಬರ್ತಾರೆ. ಇಲ್ಲಿ ಕತ್ಲು ತುಂಬ ಕಾಡು ಜಾಗ ಈ ಕಡೆ, ಆದ್ರೂ ಜನ ನಮಗೆ ಇದು ಮಾಡೋದಿಲ್ಲ. ಇಲ್ಲಿ ದೇವಸ್ಥಾನ ಆಗೋದಕ್ಕೆ ಮುಂಚೆನಿಂದ ಇಲ್ಲಿ ತುಂಬ ಕಾಡು ಥರನೇ ಇತ್ತು. ಇದು ಹೋದ ವರ್ಷ ನಾವು ಇಲ್ಲಿ ಮಾಡಿದ್ದು ದೇವಸ್ಥಾನ.
ಆವಾಗ ದೇವಸ್ಥಾನ ಮಾಡಿದ ಮೇಲೆ ಇಲ್ಲಿ ತುಂಬ ಇಂಪ್ರೂವ್ ಆಗಿದೆ, ತುಂಬ ಜನ ಓಡಾಡ್ತಾ ಇದ್ದಾರೆ. ಸದ್ಯಕ್ಕೆ ಇವಾಗ ರೋಡ್ ಆಗಿದೆ, ಅದಕ್ಕೆ ಲೈಟ್ ಒಂದು ಅರೇಂಜ್ ಆದರೆ ನಮಗೆ ಇನ್ನೂ ಜನ ಚೆನ್ನಾಗಿ ಇದಾಗ್ತಾರೆ. ಅಮ್ಮನ ಇದು ಮಹಿಮೆ ತುಂಬ ಇದೆ ಇಲ್ಲಿ. ಯಾಕೆ ಅಂತಂದರೆ ನಮಗೆ ಇಲ್ಲಿ ಗೊತ್ತಾಗುತ್ತೆ, ಜನಗಳಿಗೂ ಗೊತ್ತಾಗ್ತಾ ಇದೆ. ಒಂದು ಇನ್ಸಿಡೆಂಟ್ ನಾವು ಹೇಳಬೇಕು ಅಂತಂದರೆ, ನಮ್ಮ ದೇವರುಗಳೇ ನಾವಿಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅಂದಾಗ ದೇವರುಗಳೇ ಕಳ್ತನ ಆಯಿತು. ಅದನ್ನು ಒಂದೇ ವಾರದಲ್ಲಿ ಅಮ್ಮ ನಮಗೆ ಇದು ಮಾಡ್ಕೊಂಡಿದ್ದಕ್ಕೆ ತರಿಸಿಕೊಟ್ರು. ಮತ್ತು ಒಂದು ಮಗು ಕಳೆದೋಗಿದ್ದಾಗ ನಾವು ಅಮ್ಮನಿಗೆ ಹೇಳಿದಾಗ ಒಂದೇ ವಾರದಲ್ಲಿ ಅದು ಬರುತ್ತೆ ಅಂತ ಹೇಳಿದ ತಕ್ಷಣ ಅದು ಬಂದಿದೆ. ಆ ಥರ ಅವ್ರಿಗೆ ವೈಬ್ರೇಷನ್ ಇದೆ ನಮ್ಮ ಇವ್ರಿಗೆ. ಅವ್ರು ಏನಾದರೂ ಹೇಳಿದ್ರೆ ಅಮ್ಮ ಅವ್ರ ಮಾತಿಂದ ನುಡಿಸ್ತಾ ಇದ್ದಾಳೆ. ಹಂಗಾಗಿ ಇಲ್ಲಿ ತುಂಬ ಮಹಿಮೆ ಇದೆ. ಅದರಲ್ಲಿ ಇಲ್ಲಿ ಪರಿವಾರ ಸಮೇತ ಇರೋದು ದೇವರು, ಶಿವ, ಗಣಪತಿ ಮತ್ತು ಸುಬ್ರಹ್ಮಣ್ಯ ಇದು ಎಲ್ಲ ಇದೆ. ಇದೆಲ್ಲ ಅಮ್ಮ ಮಂಗಳವಾರದ ದಿವಸ ತುಂಬ ಒಳ್ಳೆಯ ದಿವಸ, ಶುಕ್ರವಾರ ಅಮ್ಮನಿಗೆ ತುಂಬ ಒಳ್ಳೆಯ ದಿನ. ಎಲ್ಲ ಇಲ್ಲಿ ಮಹಿಮೆ ತುಂಬ ಇದೆ. ಇಲ್ಲಿ ಜನ ಅಷ್ಟು ಬಂದಾಗ ಅವ್ರಿಗೆ ಗೊತ್ತಾಗ್ತಾ ಇದೆ, ಜನಗಳಿಗೆ ಗೊತ್ತಾಗ್ತಾ ಇದೆ ಇಲ್ಲಿ ಮಹಿಮೆ ಹೆಂಗಿದೆ ಅಂತ. ಅದು ಒಂದೊಂದು ಸಲ ನಮಗೆ ಗೋಚರ ಆಗ್ತಾ ಇದೆ. ಯಾಕೆಂದರೆ ಇವತ್ತಿನ ದಿವಸ ನಾವು ಹೋಮದಲ್ಲಿ, ಚಂಡಿಕಾ ಹೋಮದಲ್ಲಿ ಪೂರ್ಣಾವತಿ ಕೊಟ್ಟಾಗ ಅಮ್ಮ ಬಂದು ನಮ್ಮನ್ನು ಆವಾಹನೆ ತಗೊಂಡಿದ್ದಾಳೆ. ಅದೆಲ್ಲ ಪೂರ್ಣಾವತಿ ಕೊಟ್ಟಾಗ ಎಲ್ಲ ಆವಾಹನೆ ತಗೊಂಡಿದ್ದಾಳೆ. ಅದರಲ್ಲಿ ಅಮ್ಮ ಮೂಡಿ ಬಂದಿದ್ದಾಳೆ. ನಮಗೆಲ್ಲ ಗೊತ್ತಾಗುತ್ತೆ. ಅದು ಜನಗಳಿಗೂ ಅರ್ಥ ಆಗುತ್ತೆ. ಮತ್ತು ಬರ್ತಾ ಇದ್ದಾರೆ ಜನ, ಬರ್ತಾರೆ ಇನ್ನೂ. ನಮಗೇನು ಅಂದರೆ ಇವಾಗ ಜನ ಬಂದು ಸಪೋರ್ಟ್ ಮಾಡಿ ನಮಗೆ ಇದು ಮಾಡಿ ಅವರು ಆಶೀರ್ವಾದ, ಅಮ್ಮನ ಆಶೀರ್ವಾದ ತಗೊಳ್ಳಿ. ನಮಗೆ ಅಂತ ನಾವು ಏನು ಇದು ಮಾಡ್ಕೊಂಡಿಲ್ಲ. ಜನಗಳಿಗೋಸ್ಕರ ನಾವು ಇಲ್ಲಿ ದೇವಸ್ಥಾನ ಮಾಡಿದ್ದೀವಿ. ಜನಗಳು ಬಂದು ಆಶೀರ್ವಾದ ತಗೊಂಡ್ರೆ ಅಮ್ಮನಿಗೋಸ್ಕರ, ಅವ್ರಿಗೋಸ್ಕರ ಅಮ್ಮ ಬಂದು ಸಹಾಯ ಮಾಡೇ ಮಾಡ್ತಾಳೆ.